ಈ ರಾಜ್ಯ ರಾಜಕೀಯಕ್ಕೂ ಮತ್ತು ರಾಷ್ಟ್ರ ರಾಜಕೀಯದಕ್ಕಿಂತಲೂ ಹೆಚ್ಚವಾಗಿ ಈಗ ಆಯಾ ಜಿಲ್ಲೆಗಳಲ್ಲಿರುವಂಥ ಈ ಬ್ಯಾಂಕ್ ಚುನಾವಣೆಗಳು ಮಾತ್ರ ಅಯ್ಯಯ್ಯಪ್ಪ ಭಯಂಕರ ರೀ ಇವು. ಚಿಕ್ಕಬಳ್ಳಾಪುರದಲ್ಲಿ PLD ಬ್ಯಾಂಕ್ ರಾಜಕೀಯ ನೋಡಿ ಹೆಂಗಿದೆ ಅಂತೇಳಿ. ಕಾಂಗ್ರೆಸ್ ಮುಖಂಡರಿಂದಲೇ PLD ಬ್ಯಾಂಕ್ಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ವೆರಿ ಗುಡ್, ಸೂಪರ್. ಬ್ಯಾಂಕ್ ಸಿಬ್ಬಂದಿಯನ್ನು ಹೊರ ಹಾಕಿಬಿಟ್ಟು ಗೇಟ್ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದಾರಂತೆ. ಬೆಳಗಾವಿಯಲ್ಲೂ ಒಂದು ರೀತಿ ಆದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ರೀತಿ. PLD ಬ್ಯಾಂಕ್ ಆಡಳಿತ ವರ್ಗದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ? PLD ಬ್ಯಾಂಕ್ ವ್ಯವಸ್ಥಾಪಕ ಸುದೀರ್ಘ ರಜೆ ಅಂತೆ. ಸಂಸದ ಸುಧಾಕರ್ ಅಣತಿಯಂತೆ ರಜೆ ಹಾಕಿದ್ದಾರೆ ಅಂತ ಆಕ್ರೋಶ ಅಂತೆ. ಅದಕ್ಕೆ ಈಗ ಕಾಂಗ್ರೆಸ್ನವ್ರು ಹೋಗ್ಬಿಟ್ಟು ಬೀಗ ಹಾಕ್ಬಿಟ್ಟು ಪ್ರೊಟೆಸ್ಟ್ ಅಂತ. ಯಾರು ಇವ್ರಿಗೆಲ್ಲ ಇವುಗಳನ್ನು ಬ್ಯಾಂಕಿಗೆ ಬೀಗ ಹಾಕಕ್ಕೆ ಹೇಳುವಂಥದ್ದು? ಯಾಕೆ ಸಾರ್ವಜನಿಕರಿಗೆ ತೊಂದರೆ ಮಾಡೋದು? ಪ್ರೊಟೆಸ್ಟ್ ಮಾಡೋದಾದ್ರೆ ಆಚೆ ಕುತ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು. ಯಾಕೆ ಮೇಡಮ್ ಹೊರಗಡೆ ನಿಂತಿದ್ದೀರಾ? ಅಲ್ಲ, ಯಾಕೆ ಹೊರಗಡೆ ನಿಂತಿದ್ದೀರಾ ಬ್ಯಾಂಕಿಂದ? ಅಲ್ಲ, ಯಾಕೆ ಕೆಲಸ ಮಾಡ್ತಿಲ್ಲ, ಹೊರಗಡೆ ಹಾಕಿದ್ದೀರಾ ಅಂತ ಅಷ್ಟೇ ಕೇಳಿದೆ. ಯಾಕೆ ಬಾಗ್ಲು ಹಾಕ್ಸಿದ್ವಿ? ಯಾರು? ಯಾಕಂತೆ? ಹಾಂ, ಏನು ಡಾಕ್ಯುಮೆಂಟೇಶನ್ ಕೇಳ್ತಿದ್ದೀರಾ ಮೇಡಮ್? ಅಲ್ಲ, ಏನು ಡಾಕ್ಯುಮೆಂಟೇಶನ್? ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಧುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಏನ್ರಿ ಇವ್ರ ರಾಜಕೀಯ? ಈ ರಾಜಕೀಯಕ್ಕೋಸ್ಕರ ಜನ ಯಾಕರಿಗೆ ಓಡಾಡಬೇಕು? ಆ ಬ್ಯಾಂಕಿಗೆ ಬರುವಂಥ ಜನ ಯಾಕೆ ಪರಿತಪಿಸಬೇಕು ಅಂತೇಳಿ ಏನು ಸಮಸ್ಯೆ ಕಾಂಗ್ರೆಸ್ನವರಿಗೆ ಮತ್ತು ಅಲ್ಲಿರುವಂಥ BJP ಅವರಿಗೆ? ಅರುಣ್, ಪ್ರಮುಖವಾಗಿ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ವಿಚಾರದಲ್ಲಿ ಸಂಸದ ಸುಧಾಕರ್ ಮತ್ತೆ ಸಚಿವ ಸುಧಾಕರ್, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಸ್ಥಳೀಯ ಶಾಸಕರು ಪ್ರದೀಪ್ ಈಶ್ವರ್ ನೋಡಿ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಬಹಳಷ್ಟು ಪ್ರತಿಷ್ಠೆ ಏರ್ಪಟ್ಟಿತ್ತು. ಸತತ 2 ಚುನಾವಣೆಗಳಲ್ಲಿ ಅದು ಅಂದ್ರೆ ಸುಧಾಕರ್ ಅವರ ಬೆಂಬಲಿಗರೇ ಅಲ್ಲಿ ನಿರ್ದೇಶಕರ ಆಯ್ಕೆಯಾಗಿದ್ರು, ಮತ್ತೆ ಅವರೇ ಹಿಡಿತದಲ್ಲೇ ಆಯ್ತು. ಹೀಗಾಗಿ ಈ ಬಾರಿ ಏನಾದ್ರು ಮಾಡಿ ಕಾಂಗ್ರೆಸ್ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂತ ಕಸರತ್ತುಗಳನ್ನ ಮಾಡಿದ್ರು, ಆದ್ರೆ ಅದು ವಿಫಲ ಆಯ್ತು. ಹಾಗಾಗಿ ಸಂಸದ ಸುಧಾಕರ್ ಅವರ ಬೆಂಬಲಿಗರೇ ಅದರಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ್ರು. PLD ಬ್ಯಾಂಕ್ ನ ಚುನಾವಣಾ ಹಿಡಿತ ಕೂಡ ಅವರಿಗೆ ಹೋಯ್ತು. ಆದ್ರೆ ಒಂದು ಸ್ಥಾನದ ವಿಚಾರದಲ್ಲಿ ಬಹಳಷ್ಟು ಜಿಜ್ಜಾಜಿಜ್ಜಿ ಆಗಿತ್ತು. ಅದು ನಂದಿ ಕ್ಷೇತ್ರದಿಂದ ಮಂಜುನಾಥನ್ ಅವರು ಕಾಂಗ್ರೆಸ್ ಬೆಂಬಲಿತರಾಗಿ ಸ್ಪರ್ಧೆ ಮಾಡಿದ್ರು. ಮತ್ತೊಬ್ರು BJP ಕಡೆಯಿಂದ ಸುಧಾಕರ್ ಕಡೆಯಿಂದ ಶ್ರೀನಿವಾಸನ್ ಅವರು ಸ್ಪರ್ಧೆ ಮಾಡಿದ್ರು. ಅದು ಬಹಳಷ್ಟು ಗೊಂದಲಕ್ಕೀಡಾಗಿತ್ತು. ಯಾಕೆಂದ್ರೆ 84 ಮತಗಳಿತ್ತು ಆ ಕ್ಷೇತ್ರದಲ್ಲಿ. ಅದು ಬಿಟ್ಟು 10 ಮತಗಳು ಎಕ್ಸ್ಟ್ರಾ ಬಂದಿವೆ ಅನ್ನುವಂಥದ್ದು ಒಂದು ಗೊಂದಲಕ್ಕೆ ಕಾರಣವಾಗಿ ಅದು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅದು ಕೂಡ ಚುನಾವಣೆ ನಡೆದು ಚುನಾವಣೆಯ ಫಲಿತಾಂಶವನ್ನ ತಡೆ ಹಿಡಿದು ನಿನ್ನೆಯಷ್ಟೇ ಫಲಿತಾಂಶವನ್ನ ಪ್ರಕಟ ಮಾಡಿತ್ತು. ಆದ್ರೆ 3 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ನಂದಿ ಕ್ಷೇತ್ರದಿಂದ ಮಂಜುನಾಥ್ ಅವರು ಸೋಲನ್ನ ಅನುಭವಿಸಿದರೆ, ಆದ್ರೆ ಈಗ ಅವರು ಹೇಳ್ತಿರುವಂತದ್ದು, ನನಗೆ ಸೋತಿದ್ದೀನಿ, ಆದ್ರೆ ಯಾರು 10 ಜನ ಹೆಚ್ಚುವರಿ ಮತದಾರರು ಸೇರ್ಪಡೆ ಆಗಿದ್ರು ಅವರ ದಾಖಲೆಗಳನ್ನ ಕೊಡಿ ಅಂತೇಳಿ ಇವತ್ತು PLD ಬ್ಯಾಂಕ್ ನ ವ್ಯವಸ್ಥಾಪಕರಿಗೆ ಕೋರ್ಕೊಂಡಿದ್ರು. ಆದ್ರೆ ವ್ಯವಸ್ಥಾಪಕರು ಇವತ್ತು ಬ್ಯಾಂಕ್ ನಲ್ಲಿ ಇರ್ಲಿಲ್ಲ, ಆ ದಾಖಲೆಗಳನ್ನ ಕೊಡೋದಕ್ಕೆ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಇವರು ಆರೋಪ ಮಾಡ್ತಿರುವಂತದ್ದು ಸಂಸದ ಸುಧಾಕರ್ ಅವರೇ ಉದ್ದೇಶಪೂರ್ವಕವಾಗಿ ಆ ದಾಖಲೆಗಳನ್ನ ಕೊಡಬಾರ್ದು, ಕೊಟ್ರೆ ಅವರು ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಇದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರನ್ನ ರಜೆ ಹಾಕಿಸಿ ಮನೆ ಕಳಿಸಿರಿ ಅನ್ನುವಂತ ಕಾರಣವನ್ನ ಹೇಳಿ ಇವತ್ತು ಬ್ಯಾಂಕ್ ನ ಸಿಬ್ಬಂದಿಯನ್ನೆಲ್ಲ ಹೊರಗಡೆ ಕಳಿಸಿ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದು, ಆಕ್ರೋಶವನ್ನ ಹೊರಹಾಕಿದ್ರು. ಕಾಂಗ್ರೆಸ್ನವರ ಆಕ್ರೋಶಕ್ಕೆ ಮಾಡಿದಂತಹ ವ್ಯವಸ್ಥಾಪಕರು ಕೂಡಲೇ ಬಂದು ಈಗ ಅವರಿಗೆ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಈಗ ಕಾಂಗ್ರೆಸ್ ಮುಖಂಡರ ಕೋಪ ತಣ್ಣಗಾಗಿದೆ. ಈಗ ಸದ್ಯಕ್ಕೆ ಬ್ಯಾಂಕ್ ಸಿಬ್ಬಂದಿಯನ್ನ ಮತ್ತೆ ಒಳಗಡೆ ಬಿಟ್ಟಿರುವಂತದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.